ಹಿಂದೂ ಅನ್ನೋ ಶಬ್ದ ಬಂದಿದ್ದು 1030ನೇ ಇಸ್ವಿಯಲ್ಲಿ. ಪರ್ಷಿಯನ್ ಲೇಖಕ ಆಲ್ಬೆರೂನಿ ಎನ್ನುವರು ಭಾರತದ ಬಗ್ಗೆ ಬರಿತಾ ಅವರು ಸಿಂಧೂ ನದಿಯನ್ನು ಹಿಂದೂ ಅಂತ ಕರೆದರು. ಕಾರಣ ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇಲ್ಲವಂತೆ, ಸಕಾರ ಹಕಾರ ಆಗ್ತದಂತೆ. ಆದ್ದರಿಂದ ಅವರು ಸಿಂಧು ಅನ್ನೋನ್ನ ಹಿಂದೂ ಅಂತ ಕರೆದರು. ಹಿಂದೂ ಅಂದಿದ್ದು ಮುಂದೆ ಅಕ್ಬರ್ನ ಕಾಲದಲ್ಲಿ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಬಂತು. ಹಾಗಾಗಿ ಇದು ಯಾವುದೇ ಹಳೆಯ ಗ್ರಂಥಗಳು, ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು, ಪುರಾಣ, ಉಪಪುರಾಣಗಳು ಯಾವುದರಲ್ಲೂ ಹಿಂದೂ ಅನ್ನೋ ಶಬ್ದ ಇಲ್ಲ. ಹಾಗಾಗಿ ಅದು ಬಂದು ಸುಮಾರು 1000 ವರ್ಷಗಳಾಗಿದೆ. ಈ ಹಿಂದೂ ಅನ್ನೋ ಶಬ್ದಕ್ಕೆ ಕಾಶ್ಮೀರಿ ಶೈವ ಗ್ರಂಥದಲ್ಲಿ ಹೀನಂಚ ದೂಷ್ಯಂತೀವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾರೋ, ಯಾರು ದೂಷಣೆಗೊಳಗಾಗಿದ್ದಾರೋ ಅವನು ಹಿಂದೂ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಹಿಂದೂ ಅನ್ನೋ ಶಬ್ದ ಭಾಳ ಅಪಮಾನಕರವಾದಂಥ ಶಬ್ದ ಆಗಿದೆ. ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿ ಅಥವಾ ಚಾತುರ್ವರ್ಣ ಧರ್ಮದಲ್ಲಿ ಶೂದ್ರರು ಅಂತಾರಲ್ಲ, ಶೂದ್ರ ಅನ್ನೋ ಪದನೂ ಮನುಸ್ಮೃತಿಯ ಪ್ರಕಾರ ಭಾಳ ಅವಮಾನಕ್ಕೆ ಈಡಾಗಿರ್ತಕ್ಕಂಥ ಶಬ್ದ. ಶೂದ್ರ ಅಂದರೆ ಗುಲಾಮ ಅಂತ ಒಂದು ಅರ್ಥ. ಇನ್ನೊಂದು ಶೂದ್ರ ಅಂದರೆ ತಂದೆಗೆ ಹುಟ್ಟದವನಲ್ಲ ಅನ್ನೋ ಅರ್ಥ. ಎಷ್ಟು ಭಾಳ ಅವಮಾನಕರವಾದಂಥ ಶಬ್ದಗಳನ್ನು ನಮ್ಮ ಜನ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ತಾಯಿದ್ದೆ. ಇದು ಯಾರ ವಿರುದ್ಧನೂ ಅಲ್ಲ, ಸ್ವಾಭಿಮಾನದ ಪ್ರಶ್ನೆ. ಯಾರೂ ಕಡಿಮೆ ಅಲ್ಲ. ನಮ್ಮ ಸಂವಿಧಾನ ಬಂದು 75 ವರ್ಷ ಆಗಿದೆ. ಸಂವಿಧಾನದಲ್ಲಿ ಎಲ್ಲರೂ ಸಮಾನರು, ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ, ಸಾಮಾಜಿಕ ನ್ಯಾಯ ಎಂಬ ದೊಡ್ಡ ತತ್ವಗಳನ್ನು ಬಾಬಾ ಸಾಹೇಬರು ಅಳವಡಿಸಿದ್ದಾರೆ. ಅದನ್ನು ಎಲ್ಲ ಒಪ್ಕೊಂಡಿದ್ದಾರೆ. ಇದನ್ನು ಯಾವುದೇ ರೀತಿಯಲ್ಲೂ ಇಂಥ ಅದ್ಭುತವಾದ ಸಂವಿಧಾನ ತೆಗೆದುಹಾಕಲಿಕ್ಕೆ ನಮ್ಮ ದೇಶದ ಜನ ಅವಕಾಶ ಕೊಡಕೂಡದು. ಯಾವುದೇ ರೀತಿಯಲ್ಲೂ ಅವಮಾನ ಮಾಡ್ತಕ್ಕಂಥ ಮನುಸ್ಮೃತಿಯನ್ನು ವಾಪಸ್ ತರೋದು ಒಳ್ಳೆಯದಲ್ಲ. ಇದನ್ನು ಮನುಸ್ಮೃತಿಯನ್ನು ಬಾಬಾ ಸಾಹೇಬರು ಸುಟ್ಟಾಕಿದ್ರು. ತಮಿಳುನಾಡಿನ ದೊಡ್ಡ ನಾಯಕ ಪೆರಿಯಾರವರು ಸುಟ್ಟಾಕಿದರು. ಆದ್ದರಿಂದ ಇದು ಅವಮಾನಕರವಾದ್ದು ಅಂತ ಸ್ವಾಭಿಮಾನ ಇರ್ತಕ್ಕಂಥ ಜನರಲ್ಲೂ ಇದರ ಪರವಾಗಿ ಹೋರಾಡಬೇಕು. ಸಂವಿಧಾನ ಪರವಾಗಿ ಮತ್ತು ಮನುಸ್ಮೃತಿಯನ್ನು ತಿರಸ್ಕರಿಸಬೇಕು.